ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತೊಂದು ವೆಯ್ಟ್ ಲಾಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಓಟ್ಸ್ ಕಿಚಡಿ ಅಥವಾ ಓಟ್ಸ್ ವೆಜಿಟೇಬಲ್ ಬಿಸಿಬೇಳೆಬಾತ್ ಅಂತ ಕೂಡ ಹೇಳ್ಬೋದು. ಈ ಓಟ್ಸ್ ರೆಸಿಪಿ ತುಂಬಾ ಈಸಿಯಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ಮಾಡ್ಕೋಬೋದು. ಓಟ್ಸ್ನಲ್ಲಿ ಫೈಬರ್ ಹಾಗೂ ಪ್ರೋಟೀನ್ಸ್ ತುಂಬ ರಿಚ್ ಆಗಿರುತ್ತೆ. ಹಾಗಾಗಿ ಇದೊಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಈ ಓಟ್ಸ್ ರೆಸಿಪಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಲೇಟ್ ತುಂಬ ತರಕಾರಿಗಳನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ್ಯಾವ ತರಕಾರಿಗಳು ಇಷ್ಟನೋ ತೊಗೊಬೋದು. ಕ್ಯಾರೆಟ್ ಒಂದು ಚಿಕ್ಕದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೆಟೊ, ಬಟಾಣಿ, ಹಸಿ ಬಟಾಣಿ ಒಂದು 4 ಸ್ಪೂನಷ್ಟು ತೊಗೊಂಡಿದ್ದೀನಿ, 7-8 ಬೀನ್ಸ್, ಹಾಗೆ ಹೂಕೋಸು ಸ್ವಲ್ಪ ತೊಗೊಂಡಿದ್ದೀನಿ. ಕಾಲಿಫ್ಲವರನ್ನು ಬಿಸಿ ನೀರಲ್ಲಿ ಒಂದು 10 ನಿಮಿಷ ಹಾಕಿಟ್ಟಿದ್ದೆ. ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿರಬೇಕು. 10 ನಿಮಿಷ ಆದಮೇಲೆ ಅದನ್ನು ತೆಗೆದು ಬೇರೆ ಫ್ರೆಶ್ ವಾಟರ್ನಲ್ಲಿ ವಾಶ್ ಮಾಡಿ ಇಟ್ಕೋಬೇಕು. ಹಾಗೆಯೇ ಸೋರೆಕಾಯಿ ಒಂದು 100 ಗ್ರಾಮ್ಸಷ್ಟು ತೊಗೊಂಡಿದ್ದೀನಿ. ಅದರ ಸಿಪ್ಪೆ ಎಲ್ಲ ತೆಗೆದು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇವಾಗ ಸೀಸನ್ ಚೆನ್ನಾಗಿದೆ ಅಲ್ವಾ, ಹಸಿ ಬಟಾಣಿ ಚೆನ್ನಾಗಿ ಸಿಗುತ್ತೆ, ಅದರಿಂದ ತೊಗೊಂಡಿದ್ದೀನಿ. ಸೀಸನ್ ಇಲ್ದಿರೋ ಟೈಮಲ್ಲಿ ಫ್ರೋಝನ್ ಬೀನ್ಸ್ ಕೂಡ ತೊಗೊಬೋದು. ಇಷ್ಟು ತರಕಾರಿಗಳ ಜೊತೆಗೆ ನಿಮಗೆ ಇನ್ನೂ ಯಾವ್ಯಾವ ತರಕಾರಿಗಳು ಇಷ್ಟನೋ ಅದು ನೀವು ತೊಗೋಬೋದು. ಹೆಸರುಬೇಳೆ ಸುಮಾರು ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 20-25 ಗ್ರಾಮಷ್ಟು ಹೆಸರುಬೇಳೆ ಇದೆ. ಇದು ಒಬ್ಬರಿಗೆ ಮಾಡ್ತಿರೋದು, ಆದ್ದರಿಂದ ಇಷ್ಟು ಹೆಸರುಬೇಳೆ ಅಳತೆ ಸಾಕಾಗತ್ತೆ. ನೀವು ಇಬ್ಬರಿಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾನು ಹೇಳ್ತಿರುವಂಥ ಅಳತೆ ಡಬಲ್ ಅಷ್ಟು ಮಾಡ್ಕೊಳ್ಳಿ. ಹಾಗೆಯೇ ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ. ಟ್ರೂ ಎಲಿಮೆಂಟ್ಸ್ ರವರ ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ. ಇದು ಫೈಬರ್ ರಿಚ್ ಆಗಿರುವಂಥ ಓಟ್ಸ್. ಇದು ಡೈರೆಕ್ಟಾಗಿ ಹೀಗೆ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಟ್ರೂ ಎಲಿಮೆಂಟ್ಸ್ ರವರ ಈ ಓಟ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಒಳ್ಳೆ ಎಫೆಕ್ಟಿವ್ ಕೂಡ. ಇದರ ಪರ್ಚೇಸಿಂಗ್ ಲಿಂಕ್ಸನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ ಕೂಡ ಸಿಗುತ್ತೆ, ನೀವು ಟ್ರೈ ಮಾಡ್ಬೋದು. ಸೊ ಇದು 1.2 kg ಅಷ್ಟಿರುತ್ತೆ. ಸುಮಾರು 490 ರುಪೀಸ್ ಚಾರ್ಜ್ ಆಗುತ್ತೆ. ರೆಡಿ ಟು ಈಟ್ ಓಟ್ಸ್ ಸಿಗುತ್ತಲ್ವ, ಆ ಓಟ್ಸ್ಗಿಂತ ಈ ಥರ ರೋಲ್ಡ್ ಓಟ್ಸನ್ನು ನಾವು ಯಾವಾಗಲೂ ವೆಯ್ಟ್ ಲಾಸ್ನಲ್ಲಿ ಬಳಸಬೇಕು. ಇದು ಹೊಟ್ಟೆ ಫುಲ್ಲಾಗಿರುತ್ತೆ, ಬೇಗ ಹಶು ಕೂಡ ಆಗಲ್ಲ, ಇದರಲ್ಲಿ ಫೈಬರ್ ರಿಚ್ ಆಗಿರುತ್ತೆ. ಈಗ ಮೊದಲಿಗೆ ನಾನು ಹೆಸರು ಬೇಳೆಯನ್ನು ಒಂದು 2 ಸ್ಪೂನಷ್ಟು ತೊಗೊಂಡಿದ್ನಲ್ಲ, ನೀರಲ್ಲಿ ವಾಶ್ ಮಾಡಿಬಿಟ್ಟು ಒಂದು 10 ನಿಮಿಷ ನೀರಲ್ಲಿ ನೆನೆಯೋದಕ್ಕೆ ಬಿಟ್ಬಿಡೋಣ. ನಾನಿಲ್ಲಿ ಡೈರೆಕ್ಟಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ಸ್ಟವ್ ಮೇಲೆ ಒಂದು ಪ್ರೆಷರ್ ಕುಕ್ಕರ್ ಇಡೋಣ. ಸುಮಾರು 1 ಸ್ಪೂನಷ್ಟು ಆಯಿಲ್ ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಇದು ವೆಯ್ಟ್ ಲಾಸ್ ರೆಸಿಪಿ ಆದ್ದರಿಂದ ಆಯಿಲ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋಣ. ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಇವೆರಡು ಚೆನ್ನಾಗಿ ಚಿಟಪಟ ಅನ್ನಲಿ. ಇದರಲ್ಲಿ ಅರ್ಧದಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು, ಇಷ್ಟು ಸಾಕು. ಇದನ್ನು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ತಗೊಂಡಿರುವಂಥ ತರಕಾರಿಗಳನ್ನು ಒಂದೊಂದಾಗೆ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ತಾ ಬರೋಣ. ಮೊದಲಿಗೆ ಬೀನ್ಸ್ ತೊಗೊಂಡಿದ್ದೀನಿ, 7-8 ಬೀನ್ಸ್ ಅಷ್ಟಿದೆ. ಕ್ಯಾರೆಟ್, ಹಸಿ ಬಟಾಣಿ ಸುಮಾರು 1 ಕಪ್ಪಷ್ಟು, 2 ಟೇಬಲ್ ಸ್ಪೂನಷ್ಟು ಅಳತೆ ತೊಗೊಳ್ಳೋಣ. ಹಾಗೆಯೇ ಇದ್ರ ಜೊತೆಗೆ ಕಾಲಿಫ್ಲವರ್, ಸೋರೆಕಾಯಿ ಹೋಳುಗಳು. ಸೋರೆಕಾಯಿ ಬದಲಿಗೆ ನಾವಿಲ್ಲಿ ಸೀಮೆ ಬದನೆಕಾಯಿ ಕೂಡ ಬಳಸ್ಕೋಬೋದು. ಸೊ ನಿಮಗೆ ಯಾವ ತರಕಾರಿ ಇಷ್ಟನೋ ನೀವು ಸೇರಿಸ್ಕೊಳ್ಳಿ. ತರಕಾರಿ ಎಲ್ಲ ಸುಮಾರು ಒಂದು 2 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಎಲ್ಲ ಹೋಗಲಿ. ಇದ್ರ ಜೊತೆಗೆ ಟೊಮೆಟೊ, ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಹೆಸರುಬೇಳೆಯನ್ನು ವಾಶ್ ಮಾಡಿ ಒಂದು 10 ನಿಮಿಷ ನೀರಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ದೆ. ನೀರೆಲ್ಲ ತೆಗೆದು ಇವಾಗ ಹೆಸರುಬೇಳೆಯನ್ನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಅರಿಶಿಣ ಒಂದು 1/4 ಟೀ ಸ್ಪೂನಷ್ಟು, ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈಗ ಇದಕ್ಕೆ ರೋಲ್ಡ್ ಓಟ್ಸ್ ತೊಗೊತಾ ಇದ್ದೀನಿ. ಸುಮಾರು 1/3 ಕಪ್ ಅಷ್ಟಿದೆ, 80 ml ಕಪ್ನಲ್ಲಿ ತೊಗೊತಾ ಇದ್ದೀನಿ. ಅಪ್ರಾಕ್ಸಿಮೇಟ್ಲಿ 30 ಗ್ರಾಮ್ಸ್ ಅಷ್ಟಿದೆ, 30 ಗ್ರಾಮ್ಸಷ್ಟು ಓಟ್ಸನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ.
ತರಕಾರಿ ಬೇಯೋದಕ್ಕೆ ನೀರು ಹಾಕ್ತಾಯಿದ್ದೀನಿ. ಸುಮಾರು 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 2 ಕಪ್ ಅಂತ ಅಂದ್ಕೊಳ್ಳೋಣ. ಇದು ಬಿಸಿಬೇಳೆಬಾತ್ ಅಥವಾ ಕಿಚಡಿ ಸ್ಟೈಲ್ನಲ್ಲಿ ಮಾಡ್ತಿರೋದ್ರಿಂದ ಇದೊಂದು ಸ್ವಲ್ಪ ತೆಳುವಾಗಿಯೇ ಇರುತ್ತೆ. ಆದ್ದರಿಂದ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸುಮಾರು 1.5ರಿಂದ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಈ ತರಕಾರಿಗಳೆಲ್ಲ ಮುಳುಗಬೇಕು, ಅಲ್ಲಿವರೆಗೂ ನೀರನ್ನು ಸೇರಿಸ್ಕೊಳ್ಳಿ. ಈಗ ಬಿಸಿಬೇಳೆಬಾತ್ ಪೌಡರ್ 1ರಿಂದ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬಿಸಿಬೇಳೆಬಾತ್ ಪೌಡರಲ್ಲಿ ಖಾರ ಎಲ್ಲ ಇದೆ, ಆದ್ದರಿಂದ ಎಕ್ಸ್ಟ್ರಾ ರೆಡ್ ಚಿಲ್ಲಿ ಪೌಡರ್ ನಾನು ಹಾಕ್ತಾಯಿಲ್ಲ. ನಿಮಗೆ ಬೇಕು ಅನಿಸಿದ್ರೆ ರೆಡ್ ಚಿಲ್ಲಿ ಪೌಡರ್ ಎಕ್ಸ್ಟ್ರಾ ಹಾಕ್ಕೋಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕು ಅಂದರೆ ಹುಣಸೆ ಹಣ್ಣಿನ ರಸ 1-2 ಸ್ಪೂನಷ್ಟು ಸೇರಿಸ್ಕೊಳ್ಳಿ, ಅಥವಾ ಲೆಮನ್ ಜ್ಯೂಸ್ ಕೂಡ ಹಾಕ್ಕೋಬೋದು. ನಾನು 2 ಕೂಡ ಹಾಕ್ತಾಯಿಲ್ಲ. ಹುಳಿಗೆ ಟೊಮೆಟೊ ಹಾಕಿದ್ದೀನಿ, ಸೊ ಅಷ್ಟೇ ಸಾಕು ನನಗೆ. ಸೊ ಇದೆಲ್ಲ ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡಿ ಸುಮಾರು 1 ವಿಸಿಲ್ ಕೂಗ್ಸೋಣ. ಫ್ರೆಂಡ್ಸ್, ಈ ಓಟ್ಸ್ ರೆಸಿಪಿ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಳ್ಳಿ. ಯಾವುದೇ ತರಕಾರಿಗಳನ್ನು ಮಿಕ್ಸ್ ಮಾಡಿರುವಂಥ ಕರ್ಡ್ ರಾಯ್ತ ನೀವು ಬಳಸ್ಕೋಬೋದು. ನಾನಿವತ್ತು ಕರ್ಡ್ ರಾಯ್ತಾಗೆ ಈರುಳ್ಳಿ ಹಾಗೂ ಸೌತೆಕಾಯಿ ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 3ರಿಂದ 4 ಸ್ಪೂನಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕರ್ಡ್ ರಾಯ್ತ ರೆಡಿ ಆಗುತ್ತೆ. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಕೂಡ ನೀವು ಸೇರಿಸ್ಕೋಬೋದು. ನೋಡಿ, ನಮ್ಮ ಓಟ್ಸ್ ಕಿಚಡಿ ಅಥವಾ ಓಟ್ಸ್ ಬಿಸಿಬೇಳೆಬಾತ್ ರೆಡಿಯಾಗಿದೆ. ನಾನಿಲ್ಲಿ ಹೆಸರು ಬೇಳೆಯನ್ನು ಬಳಸಿದ್ದೀನಿ. ನೀವು ಬೇಕು ಅಂದರೆ ತೊಗರಿ ಬೇಳೆ ಕೂಡ ಹಾಕಿ ಈ ಓಟ್ಸ್ ರೆಸಿಪಿಯನ್ನು ಮಾಡ್ಕೋಬೋದು. ಫ್ರೆಂಡ್ಸ್, ಈ ಓಟ್ಸ್ ರೆಸಿಪಿಯನ್ನು ನಾವು ಊಟ ಮಾಡುವಂಥ ದಿನದಲ್ಲಿ 3 ಹೊತ್ತಿರುತ್ತಲ್ಲ, ಅದರಲ್ಲಿ ಯಾವುದಾದ್ರು ಒಂದು ಹೊತ್ತಿಗೆ ನಾವು ಇದನ್ನು ಮಾಡಿಕೊಂಡು ತಿನ್ಬೋದು. ಫ್ರೆಂಡ್ಸ್, ನಾವು ಬೇಗನೆ ವೆಯ್ಟ್ ಲಾಸ್ ಆಗಬೇಕು ಅಂತ ಪ್ರತಿದಿನ ಈ ಥರ ಓಟ್ಸ್ ರೆಸಿಪಿ ಮಾಡ್ಕೊಂಡು ತಿನ್ನೋದು ತಪ್ಪು. ಸೊ ನಮ್ಮ ದೇಹಕ್ಕೆ ಎಲ್ಲ ಥರದ ಆಹಾರಗಳನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು. ನಾವು ಒಂದು ವಾರ ಪೂರ್ತಿ ಓಟ್ಸನ್ನು ಕೊಟ್ಟು ತಿಂದು ಆ ವಾರದಲ್ಲಿ ಸ್ವಲ್ಪ ತೂಕ ಕಮ್ಮಿ ಆಗಿರ್ತೀವಿ. ಆದರೆ ಅದರ ನೆಕ್ಸ್ಟ್ ವೀಕಿಂದ ಮತ್ತೆ ಬೇರೆ ಬೇರೆ ಥರ ನಾವು ತಿನ್ನೋದಕ್ಕೆ ಆಹಾರ ಪದಾರ್ಥಗಳು ಸ್ಟಾರ್ಟ್ ಮಾಡಿದಾಗ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ. ಆದ್ದರಿಂದ ನಾವು ಡೈಲಿ ಒಂದೊಂದು ಥರ ಆಹಾರಗಳನ್ನು ನಮ್ಮ ದೇಹಕ್ಕೆ ಕೊಟ್ಟು ತಿನ್ನಬೇಕು. ಹಾಗೆಯೇ ಟೈಮ್ ಸರಿಗೆ ಕರೆಕ್ಟಾಗಿ ಫಾಲೋ ಮಾಡಿ ಊಟ ಮಾಡಬೇಕು. ಆಮೇಲೆ ಕ್ವಾಂಟಿಟಿ ಕಮ್ಮಿ ಪ್ರಮಾಣದಲ್ಲಿ ನಾವು ತಗೋಬೇಕು. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಈ ಅಡುಗೆ ಒಳ್ಳೆಯದು, ದೇಹಕ್ಕೆ ಒಳ್ಳೆಯದು, ಇದು ತಿಂದರೆ ಬೇಗ ಸಣ್ಣ ಆಗ್ತೀವಿ, ಹಾಗೆ ಹೀಗೆ ಅಂದ್ಕೊಂಡು ಇದನ್ನು ಜಾಸ್ತಿ ತಿಂದರೆ ಅದರಿಂದ ಬೇರೆ ಥರ ಡಿಸ್ಅಡ್ವಾಂಟೇಜಸ್ ಕೂಡ ಆಗ್ತವೆ. ನಾವೀಗ 4ರಿಂದ 5 ಇಡ್ಲಿ ತೊಗೊತಿದ್ದೀವಿ ಅಂದರೆ ಅದರಲ್ಲಿ ಕ್ವಾಂಟಿಟಿಯನ್ನು ನಾವು ಕಮ್ಮಿ ಮಾಡ್ಕೋಬೇಕು. 2 ಅಥವಾ 3 ಇಡ್ಲಿಗೆ ಸ್ವಲ್ಪ ಸ್ವಲ್ಪನೇ ಈ ಥರ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ತಾ ಬಂದರೆ ನಾವು ಆರಾಮಾಗಿ ವೆಯ್ಟ್ ಲಾಸ್ ಆಗ್ತೀವಿ. ದಿಢೀರಂತ ಒಂದೇ ರಾತ್ರಿಲಿ ಅಥವಾ ಒಂದೇ ವಾರದಲ್ಲಿ ನಾವು ವೆಯ್ಟ್ ಕಮ್ಮಿ ಆಗಬೇಕು ಅಂತ ಅನ್ನೋದು ತಪ್ಪು. ನಮ್ಮ ಬಾಡಿಗೆ ಯಾವುದೇ ಥರದ ಹಾನಿ ಮಾಡಬಾರ್ದು. ಸ್ವಲ್ಪ ಸ್ವಲ್ಪನೇ ನಮ್ಮ ಬಾಡಿಗೆ ಆಹಾರವನ್ನು ಅಂದರೆ ಒಳ್ಳೆಯ ಆಹಾರವನ್ನು ಕೊಡ್ತಾ ಬರಬೇಕು. ಕ್ವಾಂಟಿಟಿ ಕಮ್ಮಿ ಮಾಡಬೇಕು, ಟೈಮ್ ಸರಿಗೆ ಕೊಡಬೇಕು. ಸೊ ಇವೆಲ್ಲ ನಾವು ಫಾಲೋ ಮಾಡಿದ್ರೆ ಮಾತ್ರ ನಾವು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ. ನಮ್ಮ ದೇಹ ಅಥವಾ ಬಾಡಿ ಏನಿದೆ ಇದೊಂದು ದೇವಾಲಯ ಥರ. ಈ ಬಾಡಿಗೆ ಯಾವುದೇ ಥರನೂ ನಾವು ಹಾನಿಕರ ಮಾಡಬಾರ್ದು. ಮಧ್ಯಾಹ್ನದ ಊಟ ಆಯಿತು. ಸಂಜೆ ನಮ್ಮ ಪೆಟ್ಗೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ತುಂಬಾ ರಫ್ ಆಗಿಬಿಟ್ಟಿತ್ತು ಕೂದಲೆಲ್ಲ. ನಮ್ಮ ಹತ್ರ ಕಟ್ ಮಾಡಿಸ್ಕೊತಾ ಇರಲಿಲ್ಲ ಮನೆಯಲ್ಲಿ. ಆದ್ದರಿಂದ ನಾವು ಪೆಟ್ ಶಾಪ್ನವ್ರಿಗೆ ಹೇಳಿಬಿಟ್ಟಿದ್ವಿ. ಅವ್ರು ಫುಲ್ ಪ್ಯಾಕೇಜ್ ಅವರೇ ಕಟಿಂಗ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದರು. ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಸೊ ಅಲ್ಲಿಗೆ ಹೊರಟಿದ್ದೀವಿ ನಮ್ಮ ಝೂಬಿನ ಕರ್ಕೊಂಡು. ಎಲ್ಲೋ ಹೊರಗಡೆ ಟಾಟಾ ಕರ್ಕೊಂಡು ಹೋಗ್ತಿದ್ದೀವಿ ಬಾಬಾ ಅಂದ ತಕ್ಷಣ ಹ್ಯಾಪಿಯಾಗಿ ಬಂದು ಅದು 2 ವೀಲರಲ್ಲಿ ಕೂತ್ಕೊಂಡ್ಬಿಡ್ತು. ಸೊ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಶಾಪ್ ಹತ್ರ ಹೋದ್ಮೇಲೆ ಅದರ ರಿಯಾಕ್ಷನ್ ಹೇಗೋ ಸ್ವಲ್ಪ ನೋಡಬೇಕಾಗತ್ತೆ. ಈಗ ಸಮ್ಮರ್ ಆದ್ದರಿಂದ ಹೇರ್ಸ್ ಎಲ್ಲ ತುಂಬ ಲೆಂತಿಯಾಗಿ ಬೆಳೆದ್ಬಿಟ್ಟಿದೆ. ಅರ್ಜೆಂಟಾಗಿ ಕಟ್ ಮಾಡಿಸ್ಲೇಬೇಕು. ಯಾಕಂದರೆ ಸೆಕೆಗಾಲ ಸ್ಟಾರ್ಟ್ ಆಯ್ತಲ್ವ. ಪೆಟ್ಸ್ಗೆ ಪಾಪ ತಡ್ಕೊಳ್ಳಲ್ಲ ಸೆಕೆ. ಆದ್ದರಿಂದ ಕಟ್ ಮಾಡಿಸೋಣ ಅಂತ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಸೊ ಇದು ಬಸವೇಶ್ವರ ನಗರಲ್ಲಿದೆ ಈ ಪೆಟ್ ಶಾಪ್. ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಇನ್ನೇನು ಪೆಟ್ ಶಾಪ್ ಹತ್ರ ಬರ್ತಿದ್ದಂಗೆ ನಮ್ಮ ಝೂಬಿಗೆ ಗೊತ್ತಾಗೋಯಿತು ಸ್ಮೆಲ್ಲಲ್ಲಿ.
ಅದು ಬರೋದಕ್ಕೆ ತುಂಬಾ ಗಲಾಟೆ ಮಾಡ್ತಿತ್ತು ಒಳಗಡೆ ಹೋಗೋದಕ್ಕೆ. ಯಾಕಂದರೆ ಅಲ್ಲೆಲ್ಲ ಬೇರೆ ಪೆಟ್ಗಳೆಲ್ಲ ಬಂದು ಹೋಗಿರತ್ತಲ್ವ, ಅದರ ಸ್ಮೆಲ್ಗೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಒಳಗೆ ಬರೋಕ್ಕೆ ತುಂಬಾ ಹಠ ಮಾಡ್ತು, ಗಲಾಟೆ ಮಾಡ್ತು. ಹಾಗೂ ಹೀಗೂ ಮಾಡಿ ಬೆಲ್ಟೆಲ್ಲ ಹಾಕಿ ಅದಕ್ಕೆ ನೋಡಿ ಫೇಸ್ಗೆಲ್ಲ ಈ ಥರ ಮಾಸ್ಕ್ ಹಾಕಿ ಕೂರಿಸಿದ್ದಾರೆ. ಅದು ಎಲ್ಲೋ ಹೊಸದಾಗಿ ಕರ್ಕೊಂಬಂದ್ಬಿಟ್ಟಿದ್ದಾರಲ್ಲ ಅಂತ ತುಂಬ ಹೆದರ್ಕೊತಾ ಇತ್ತು. ಸೊ ನಾವೆಲ್ಲ ಈ ಕಡೆಯಿಂದ ಮಾತಾಡಿಸ್ತಾ ಇದ್ವಿ. ನಮ್ಮ ಝೂಬಿಗೆ ಹೇರ್ ಕಟ್ ಮಾಡಿಸಿ ಟಬ್ ಬಾತ್ ವಾಶ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಸುಮಾರು 2 to 3 ಅವರ್ಸ್ ಆಯಿತು. ನೋಡಿ ಆಫ್ಟರ್ ವಾಷಿಂಗ್ ಹೇಗೆ ಕಾಣಿಸ್ತಾ ಇದೆ, ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೇನು ಸಮ್ಮರ್ ಬಂತು, ಮತ್ತು ಆಫ್ಟರ್ 2 months ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ನಮ್ಮ ಝೂಬಿಗೆ ಹೇರ್ ಕಟ್ ಮಾಡಿ ಸ್ನಾನ ಮಾಡಿಸಿ ಕಳಿಸೋದಕ್ಕೆ ಟೋಟಲ್ ಬಿಲ್ ಬಂದು 1800 rupees ಕಾಸ್ಟ್ ಆಯಿತು. ಅಲ್ಲ, ನಮ್ಮ ಮಕ್ಳಿಗೂ ಸಹ ನಾವು ಇಷ್ಟೊಂದು ದುಡ್ಡು ಕೊಟ್ಟು ಹೇರ್ ಕಟ್ ಮಾಡಿಸಲ್ಲ. ನಮ್ಮ ಮಕ್ಕಳೇ 150-200 rupeesಗೆ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತಾರೆ. ಆದರೆ ಪೆಟ್ಸ್ಗಂತೂ ನೋಡಿ ಅವ್ರು ಕೇಳಿದಷ್ಟು ಕೊಡಲೇಬೇಕು. ಅಂತೂ ಇಂತೂ ನಮ್ಮ ಪೆಟ್ಗೆ ಹೇರ್ ಕಟ್ ಆಯಿತು, ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.